ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಯಾರು? ಸರ್ ನಮಸ್ಕಾರ ಸರ್. ನಾನು ಸಂತೋಷ್ ಅವ್ರ ತಂದೆ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಶ್ರೀನಿವಾಸ್ ಅಂತ ನನ್ನ ಹೆಸರು. ಲೋ ಸೀನಾ, ನೀನೇನೋ? ಹೇಗೋ ಇದೆಯಾ? ಯಾಕೋ ಏನು ಮಾತಾಡ್ತಿಲ್ಲ? ನಾನು ಕಣೋ ನಿನ್ನ ಫ್ರೆಂಡು. ಏಯ್ ವೀರು ಕಣೋ, ವೀರೇಂದ್ರ. ಅದೇ ನಾವಿಬ್ರು ಒಟ್ಟಾಗಿ ಗ್ಯಾರೇಜ್ ಶುರು ಮಾಡಿದ್ವಲ್ಲ ಪಾರ್ಟ್ನರ್ಶಿಪ್ಪಲ್ಲಿ, ಆ ವೀರು ಕಣೋ. ಓಹ್ ವೀರು, ಹೇಗೆ ಗೊತ್ತಾಯ್ತು? ಹೇಗಿದ್ದೀರಾ? ಏಯ್ ಏನೋ ಇದು ಹೋಗಿ ಬನ್ನಿ ಅಂತ. ಮೊದಲು ಹೇಗೆ ಮಾತಾಡ್ತಿದ್ವೋ ಹಾಗೇ ಮಾತಾಡ್ಸೋ. ಆಗಲಿ, ಸರಿ ಕಣ. ಇದಪ್ಪ ನಮ್ಮ ಸೀನಾ ಅಂದ್ರೆ. ಹೌದು, ಯಾವುದೋ ಮದುವೆಗೆ ಹೋಗಿದಂತಲ್ಲ, ಯಾವಾಗ ಬಂದೆ? ಮದುವೆ ಅದೇ ಒಂದು ಸ್ವಲ್ಪ ಹೊತ್ತು ಹಿಂದೆ ಬಂದೆ. ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಯಾವಾಗ ಬರ್ತೀಯಾ? ನೋಡೋ, ಈಗ ನೀನು ಫೋನ್ ಮಾಡಿದ್ಯಾ ನೋಡು, ಅರ್ಧ ಮುಕ್ಕಾಲು ಗಂಟೆಲಿ ನಿನ್ನ ಮುಂದೆ ಇರ್ತೀನಿ. ಸರಿ ಕಣ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಾ. ಖಂಡಿತ ಕಣೋ, ನಿನ್ನ ನೋಡೋಕೆ ಬಂದೇ ಬರ್ತೀನಿ. ಸರಿ, ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಯಾರೇ ಇದು ವೀರೇಂದ್ರ? ಲಕ್ಷ್ಮಿ, ನನ್ನ ಹಳೆ ಸ್ನೇಹಿತ. ನಾನು ಅವನು ಒಟ್ಟಿಗೆ ಎಷ್ಟೋ ವರ್ಷ ಕೆಲಸ ಮಾಡಿದ್ವಿ. ಓ, ಅವರಾ? ಎಷ್ಟೊತ್ತಿಗೆ ಬರ್ತಾರಂತೆ? ಒಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳ್ದ. ವೀಣಾ, ಅವನಿಗೆ ಹೇಳಮ್ಮ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನನ್ನ ಸ್ನೇಹಿತ ಬರ್ತಾನೆ, ಒಂದು ಮಾತಾಡಿ ಒಂದು ಪರಿಹಾರ ಹುಡ್ಕೋಣ. ಸದ್ಯ ಹೇಗೋ ಪರಿಹಾರ ಮಾಡ್ತೀನಿ ಅಂದರು. ನನ್ನ ಮೇಲೆ ಇರೋ ಕೋಪಕ್ಕೆ ಎಲ್ಲಿ ಆಗಲ್ಲ ಅಂದ್ಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಈಗ ಸಮಾಧಾನ ಆಗ್ತಿದೆ. ಬೇಡ, ಅಪ್ಪ ಅಮ್ಮಗೆ ಏನಾದರೂ ಕೊಡ್ಬೇಕಿತ್ತೆ? ಕೇಳಿದೆ ನಾನು, ಅವ್ರು ಬೇಡ ಅಂದರು. ಬೇಡ ಅಂದ್ಬಿಟ್ರೆ ಸುಮ್ಮನಾಗದ. ಕಾಫಿ ಏನಾದರೂ ಕೊಡು. ಬೇಡಪ್ಪ. ಸುಮ್ಮನೆ ನಿನ್ಗೆ ಖರ್ಚು. ನನ್ನ ಸ್ನೇಹಿತ ಬರಲಿ, ಕೂತ್ಕೊಂಡು ಏನಂತ ಒಂದು ವಿಚಾರ ಮಾತಾಡಿ ಒಂದು ಪರಿಹಾರ ಹುಡ್ಕೊಳ್ಳೋಣ. ನಮ್ಮ ಮನೆಗೆ ನಾವು ಹೋಗ್ತೀವಿ. ಈ ಜಂಬಕ್ಕೇನು ಕಡಿಮೆ ಇಲ್ಲ. ಕುಡಿಯೋದ್ರೆ ಅಷ್ಟೇ ಹೋಯ್ತು. ಹಾಲು ಉಳೀತು, ಸಕ್ಕರೆನೂ ಉಳೀತು. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಹೇಗೋ ಇದೆಯಾ? ನಾನು ಚೆನ್ನಾಗಿದ್ದೀನಿ. ಅಯ್ಯೋ ಕೂತ್ಕೊಳ್ಳಿ ಪ್ಲೀಸ್. ನೋಡು, ಮತ್ತೆ ಅಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡಬೇಡ ಕಣ. ನಿನ್ನ ಫೋನಲ್ಲಿ ಹೇಳಿಲ್ವಾ ಹೋಗಿ ಬನ್ನಿ ಅಂತ ಮಾತಾಡಬಾರ್ದು ಅಂತ? ಆ ಥರ ಮಾತಾಡಿದ್ರೆ ನನ್ನ ಕೋಪ ಬರುತ್ತೆ. ಆಯ್ತಪ್ಪ. ವೀರು, ನೀನೊಂದು ಚೂರು ಬದಲಾಗಿಲ್ಲ ಕಣೋ. ಮೊದಲು ಹೇಗಿದ್ದೋ ಈಗಲೂ ಹಾಗೇ ಇದೆಯಾ. ಆದರೂ ಈಗೆಲ್ಲ ಫಾರಿನ್ಗೆ ಹೋಗಿದ್ಯಾ, ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆಯಾ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದೆಯಾ. ಅಷ್ಟು ಸಾಧಿಸಿರೋನಿಗೆ ಮರ್ಯಾದೆ ಕೊಡಬೇಕಲ್ವಾ? ದೇಶ ಬದಲಾಗಿರ್ಬೋದು ಕಣ, ಆದರೆ ನಿನ್ನ ಗೆಳೆತನ ಬದಲಾಗಿಲ್ಲ. ಯಾವತ್ತಿದ್ರೂ ನಾನು ನಿನ್ನ ವೀರುನೇ, ನೀನು ನನ್ನ ಸೀನುನೇ. ವೀರು, ಇಷ್ಟು ವರ್ಷ ಆದರೂ ಅದೇ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಕೊಂಡಿದೆಯಲ್ಲ, ಅದೇ ಖುಷಿ. ಈಗಿನ ಕಾಲದಲ್ಲಿ ಜನರ ಹತ್ರ ದುಡ್ಡು ಸೇರ್ತಿದ್ದ ಹಾಗೇನೆ ಅವ್ರ ಗುಣನೂ ಬದಲಾಗ್ಬಿಡುತ್ತೆ. ನಿನ್ನ ನೋಡಿದ್ರೆ ದುಡ್ಡಿಗೆ ಬೆಲೆ ಕೊಡೋಣಲ್ಲ ಅಂತ ಅನ್ನಿಸ್ತಾ ಇದೆ. ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ಕೊನೆಯವರೆಗೂ ಉಳಿಯೋದು ಸ್ನೇಹ ಮಾತ್ರ ಕಣ. ಲಕ್ಷ್ಮಿ ಅವರೇ, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಣ್ಣ. ನಿಮ್ಮಿಬ್ಬರು ಸ್ನೇಹ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ? ಖುಷಿ ಪಡೋ ವಿಷಯ ಮುಂದಿದೆ. ಹಾಂ ಸೀನು, ನಿನ್ಗೆ ಎಷ್ಟು ಜನ ಮಕ್ಕಳು? 4 ಜನ ವೀರು. 2 ಗಂಡು 2 ಹೆಣ್ಣು. ಒಳ್ಳೆಯದು. ಸಂತೋಷ್, ನೀನು ಕೇಳ್ತಿದ್ದೀಯಲ್ವಾ ನಮ್ಮಪ್ಪ ನಿಮಗೆ ಹೇಗೆ ಪರಿಚಯ ಅಂತ? ಈಗ ಹೇಳ್ತೀನಿ ಕೇಳು. ನಾನು ನಿಮ್ಮಪ್ಪ ಪಾರ್ಟ್ನರ್ಶಿಪ್ಪಲ್ಲಿ ಗ್ಯಾರೇಜ್ ಬಿಸ್ನೆಸ್ ಶುರು ಮಾಡಿದ್ವಿ. ಚೆನ್ನಾಗಿ ನಡೀತಿತ್ತು. ವೀರು, ಅದೆಲ್ಲ ಆಗೋಗಿದ್ದ ಕತೆ. ಈಗ ಯಾಕೆ ಅವೆಲ್ಲ ಬಿಡು. ಯಾಕೋ ಬಿಡಬೇಕು? ಹಾಗಾದರೆ ನೀನು
ನಮ್ಮ ಬಗ್ಗೆ ನಿನ್ನ ಹೆಂಡತಿ ಮಕ್ಕಳಿಗೆ ಏನು ಹೇಳಿರೋದಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಾಯ್ತು ಬಿಡ, ನೀನು ಹೇಳಿರೋಲ್ಲ ಅಂತ. ನೀನು ನಿನ್ನ ಮಕ್ಕಳಿಗೋಸ್ಕರ ಏನು ತ್ಯಾಗ ಮಾಡಿದ್ಯಾ ಅಂತ ಅವ್ರಿಗೆ ಗೊತ್ತಾಗೋದು ಬೇಡೋಣ. ಅದಕ್ಕೆ ಈಗ ನಾನು ಹೇಳ್ತೀನಿ. ನೋಡಪ್ಪ ಸಂತು, ನಿಮ್ಮಪ್ಪ ನಾವು ತಿಳ್ಕೊಂಡ ಹಾಗೆ ಸಾಮಾನ್ಯ ವ್ಯಕ್ತಿ ಅಲ್ಲ, ತುಂಬ ವಿಶಾಲ ಹೃದಯದ ವ್ಯಕ್ತಿ. ನಾನು ಸೀನು ಶುರು ಮಾಡಿದ ಗ್ಯಾರೇಜು ಚೆನ್ನಾಗೇ ನಡೀತಿತ್ತು. ಆ ಸಮಯದಲ್ಲಿ ನಿಮ್ಮಪ್ಪನಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಆಗ ಒಂದು ಮಗುನ ದತ್ತು ತಗೊಂಡ. ಸೀನು ಈಗ ಅವನಿಗೆ ಹೇಗಿದ್ದಾನೋ? ಚೆನ್ನಾಗಿದ್ದಾನೆ. ವೆಂಕಿ ಅಂತ ಅವನು ನನ್ನ ದೊಡ್ಡ ಮಗ, ಸಂತೋಷ್ ಅಂತ ಇವನು ನನ್ನ ಎರಡನೇ ಮಗ. ಓ, ಇವನಿಗೆ ತಾನೇ ಹುಷಾರ್ ತಪ್ಪಿದ್ದು. ಇವನಿಗೋಸ್ಕರನೇನೋ ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಬಿಟ್ಕೊಟ್ಟಿದ್ದು. ನಿನಗೆ ಗೊತ್ತಾ ಸಂತೋಷ್, ನಿನಗೆ ಚಿಕ್ಕ ವಯಸ್ಸಲ್ಲಿ ಹುಷಾರಿರಲಿಲ್ಲ, ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಸೀನು ಪಾರ್ಟ್ನರ್ಶಿಪ್ನೇ ಬಿಟ್ಕೊಟ್ಬಿಟ್ಟ. ಆ ವರ್ಕ್ಶಾಪ್ನಿಂದನೇ ನಾನು ತುಂಬ ದುಡ್ಡು ಸಂಪಾದನೆ ಮಾಡಿದೆ. ಫಾರಿನ್ಗೂ ಹೋದೆ. ನನಗೆ ಫಾರಿನ್ಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದಾಗ ಇವನು ಬಾ ಅಂದೆ, ಆದರೆ ಇವನು ಬರಲಿಲ್ಲ. ನನ್ನ ಮಗ ಈಗ ಹುಷಾರಾಗಿದ್ದಾನೆ, ನಾನು ಹೆಂಡ್ತಿನ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಹೇಳ್ದ. ನೋಡು ಸಂತೋಷ್, ದುಡ್ಡು ಎಲ್ಲಿದ್ರೂ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಆದರೆ ಕುಟುಂಬನ ಒಂಟಿಯಾಗಿ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಿಲ್ಲ ಅಂತ ಯೋಚಿಸ್ದ. ಆಗ ನಿಮ್ಮಪ್ಪ ನನ್ನ ಜೊತೆ ಬಂದಿದ್ದರೆ ಅವನ ಜೀವನ ತುಂಬ ಸೂಪರ್ ಆಗಿರೋದು. ನಿನಗೋಸ್ಕರ, ಕುಟುಂಬಕ್ಕೋಸ್ಕರ ಪಾರ್ಟ್ನರ್ಶಿಪ್ನೇ ತ್ಯಾಗ ಮಾಡಿರೋ ಮಹಾನ್ ಭಾವ ಕಣ ನಿಮ್ಮಪ್ಪ. ವೀರು, ವೀರು, ಇಷ್ಟು ವರ್ಷ ಈ ವಿಷಯನ ನಾನು ಯಾರಿಗೂ ಹೇಳಿರಲಿಲ್ಲ. ನೀನು ಹಳೆದನ್ನೆಲ್ಲ ಕೆದಕ್ತೆ. ಲೈ ಸೀನು, ಈ ವಿಷಯ ಎಲ್ಲ ನಿನ್ನ ಮಗನ ಗೊತ್ತಾಗೋದು ಬೇಡವೇನೋ? ಒಬ್ಬ ತಂದೆ ಆದವನು ಒಂದು ಕುಟುಂಬಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾನೆ ಅನ್ನೋದು ಅವನು ಗೊತ್ತಾಗಬೇಕಣೋ. ಅವನು ಈಗ ಒಬ್ಬ ತಂದೆ ಆಗಿದ್ದಾನೆ. ಮುಂದಿನ ಭವಿಷ್ಯಕ್ಕೆ ಅವನ ಮಗನ ಮುಂದೆ ಅವನು ಹೀರೋ ಆಗಬೇಕಲ್ವಾ? ಆದರೆ ನೀನು ಮಾತ್ರ ಮಕ್ಕಳು ಹಾಗೂ ಮನೆಯವರ ವಿಷಯದಲ್ಲಿ ನಿಜವಾದ ಹೀರೋ ಕಣೋ, ನಿಜವಾದ ಹೀರೋ ನೀನು. ಲಕ್ಷ್ಮೀ